ಈಗ ಮೂವಿ ಸ್ಟಾರ್ಟ್ ಆಕತ್ರಿ. ಸ್ಟಾರ್ಟ್ ಆದ ಬಳಿಕ ನಮಗೆ ಮೊದಲಿಗೆ ತೋರ್ಸೋದು ಏನಪ್ಪಾ ಅಂದ್ರೆ ಹೀರೋನ್ ಎಂಟ್ರಿ ತೋರಿಸ್ತಾರೋ. ಹೀರೋ ಒಂದು ಬೈಕ್ ಮ್ಯಾಗ ಬರ್ತಾನ ಅಂದ್ರೆ ಇಲ್ಲಿಗೆ ಬೈಕಿನ ಉತ್ಸಾಹ ಒಂದು ಹೀರೋ ಇರ್ತತಿ ಅಂತ ನಮಗ್ ಗೊತ್ತಾಕತಿ. ಒಂದು ಬೈಕ್ ರೇಸ್ ಇರ್ತೈತ್ರಿ. ಅದರ ಬೈಕ್ ರೇಸ್ ಅಂದ್ರೆ ಒಂದು ಮ್ಯಾಗ ಒಂದು ರಾಡ್ ಹಾಕಿರ್ತಾರೋ. ಆ ರಾಡ್ ಮೇಲಿಂದ ಹಾಸಿ ಆ ಒಂದು ಬೈಕ್ ಅನ್ನ ಮೂವ್ ಮಾಡ್ಬೇಕಾಗಿರ್ತದೆ. ಹಂಗ ಇಲ್ಲಿ ಹೀರೋ ಆ ಬೈಕ್ ಅನ್ನ ಮೂವ್ ಮಾಡಿ ಅಲ್ಲಿದ್ದ ಅಷ್ಟು ದುಡ್ಡನ್ನ ಗೆಲ್ತಾನ್ರಿ ನಮ್ ಹೀರೋ. ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಹೀರೋ ಮತ್ತೆ ಹೀರೋನ್ ದೋಸ್ತ ಇಬ್ರು ಸೇರಿ ಆಟೋದಾಗ ಹೋಗಿರ್ತಾರೆ. ಹಂಗ ಮಳಿ ಬರ್ತಿರ್ತೈತಿ. ಬರುವಾಗ ಹೀರೋಯಿನಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಹೀರೋಯಿನಿ ಅವರು ಆ ಆಟೋ ಸಲುವಾಗಿ ಕೈ ಮಾಡ್ತಿರ್ತಾರೋ. ಆದ್ರ ಹೀರೋ ಕೈ ಹೊರಗೆ ಹಾಕಿ ಈ ಒಂದು ಆಟೋದಾಗ ನಾವು ಅದೀವಿ ಅಂತ ಹೇಳಿ ತೋರಿಸೋದ್ರೊಳಗಾಗಿನ ಹೀರೋಯಿನಿ ಮತ್ತೆ ಹೀರೋನ ಕೈ ಎರಡು ಟಚ್ ಆಕಾರ. ಟಚ್ ಆಗೋದು ಇಲ್ಲಿ ಶಾಕ್ ಹೊಡೆದಂಗ ಹೀರೋ ಆಕೈತಿ. ಹಂಗ ಇದು ಕೈ ಯಾರಿಗೆ ಶಾಕ್ ಹೊಡಿತು ಅಂತ ತಿಳ್ಕೊಬೇಕಂತ ಹೀರೋ ಅಲ್ಲಿದಿಂದ ಆಟೋ ತರವಿ ಮತ್ತೆ ಓಡಿ ಬರ್ತಾನ್ರಿ. ಅಂದ್ರೆ ಆಟೋ ಅಲ್ಲಿ ತರುವ ಪೇಷಂಟ್ ದೂರ ಡಿಸ್ಟೆನ್ಸ್ ಹೋಗಿರ್ತೈತ್ರಿ. ಇದೆಲ್ಲ ಹೀರೋ ತಿಳಿದ ಹೀರೋ ಮತ್ತೆ ಇಳಿದು ಬರೋದ್ರೊಳಗಾಗಿ ಹೀರೋ ಇದ್ದಾವ ಬಂದ ವೈಟ್ ಚೂಡಿದಾರ್ ಇದ್ದವ್ರು ಎಲ್ಲಾರು ಅಂತ ಕೇಳ್ತಾನ. ಯಾಕಂದ್ರೆ ಸ್ವಲ್ಪ ಅಟ್ಟ ನೋಡಿತಾನ್ರಿ ವೈಟ್ ಚೂಡಿದಾರ್ ಉಟ್ಕೊಂಡ ಯಾವ್ದೋ ಹೆಣ್ಮಗಳು ಟೈಮ್ ಮಾಡಕತ್ತಾಳಂತ ಇಟ್ಟು ಕಾಣಿರ್ತೈತಿ ಹೀರೋಗ. ಈಗ ಅಲ್ಲಿ ಬಸ್ ಸ್ಟಾಪ್ ಬಂದ ಎಲ್ಲ ಬಸ್ ಒಳಗೂ ನೋಡ್ತಾನ್ರಿ. ಇಲ್ಲಿಯೂ ಆ ಒಬ್ಬ ಲೇಡಿ ಸಿಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಹೀರೋಯಿನ್ ಏನ್ ಮಾಡಿರ್ತಾಳಪ್ಪ ಅಂದ್ರೆ ಹೀರೋ ಬರೋದ್ರೊಳಗಾಗಿನ ವೈಟ್ ಚೂಡಿದಾರ್ ಮ್ಯಾಗ ಕರಿ ಜಾಕೆಟ್ ಅನ್ನ ಹಾಕೊಂಡಿರ್ತಾಳು. ಅದಕ್ಕೆ ಕನ್ಫ್ಯೂಸ್ ಆಕತ್ರಿ ಹೀರೋಗ. ಹೀರೋಯಿನ್ ಏನ್ ಕೇಳ್ತಾಳು, ಯಾರು ನೋಡ್ಕೊಳಕತ್ತೀರಿ ಅಂತ ಕೇಳ್ತಾಳು. ಅವಾಗ ಹೀರೋ ಇದ್ದ ಹೇಳ್ತಾನು, ಈಗ ಇಲ್ಲಿ ವೈಟ್ ಚೂಡಿದಾರ ಹಾಕೊಂಡಿದ್ದ ಆಕಿ ನೋಡ್ಕೊಳಕತ್ತ ಅಂತ ಹೇಳ್ತಾಳು. ಅವಾಗ ಹೀರೋಯಿನಿಗೆ ಗೊತ್ತಾಕೈತಿ ನನ್ನ ಹುಡುಕ್ಯಾಡಕತ್ತಾನ ಅಂತ ಹೇಳಿ. ಅವಾಗ ಅವನನ್ನ ಆಟ ಆಡಿಸ್ಬೇಕಂತ ಹೇಳಿ ಏನು ಅಂತಂತ ಅಂದ್ರೆ ಹುಡುಗಿಯ ಅಡ್ರೆಸ್ ಕೊಟ್ಟು ಆಟೋ ತಗೋ ನನ್ನ ನಂಬಿಕೆ ಬರಾಕತ್ತೀವಿ. ಆ ಆಟೋ ಬೇರೆ ಆಟೋದಿಂದ ಹೋಗಿ ಬರ್ತಾರ್ರಿ ಹೀರೋ ಮತ್ತೆ ಹೀರೋಯಿನ್. ಇನ್ ಮ್ಯಾಗ ಏನ್ ಮಾಡ್ತಾರ ಅಂದ್ರೆ ಈ ಒಬ್ಬ ಹೀರೋಯಿನ್ ಇದ್ದಕ್ಕಿ ನನ್ನ ಹುಡುಕ್ಯಾಡ್ತಾನ ಅಂತ ಹೀರೋಯಿನಿಗೆ ಗೊತ್ತಿರ್ತೈತಿ. ಹೀರೋಯಿನ್ ಹೆಸರ ಇಂದು ಅಂತ ಹೇಳಿರ್ತೈತಿ. ಆ ಇಂದು ಗೊತ್ತಾಕತ್ರಿ ನನ್ನ ಹುಡುಕ್ಯಾಡಕತ್ತಾನೋ ಈ ಹೀರೋ ಅಂತ. ಅವನನ್ನ ಕಾಡಿಸ್ಬೇಕಂತ ಹೇಳಿ ಹೀರೋಯಿನ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವನಿಗೆ ತಪ್ಪಾದ ಅಡ್ರೆಸ್ ಕೊಟ್ಟಿರ್ತಾಳು. ಹಂಗ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ ದಿವಸ ಆ ಹುಡುಗಿನ ಕರ್ಕೊಂಡ್ ಬರ್ತಾನೋ ಆ ಒಂದು ಜಾಗದಾಗ ಹೋಗಿ ನಿಂದ್ರು ಅಂತ ಹೇಳ್ತಾಳು. ಅವಾಗ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಜಾಗದಾಗ ನಿಂತಾನ. ಅಲ್ಲಿ ಕೆಲವು ಜನರ ಹುಡುಗಿಯರನ್ನ ತೊಗೊಂಡ್ ಬರ್ತಾನ. ಇಲ್ಲಿ ಒಂದು ಕನ್ಫ್ಯೂಷನ್ ಆಗೈತಪ್ಪ ಅಂದ್ರೆ ಹೀರೋಯಿನ್ ಟ್ಯಾಂಕ್ಸ್ ಕೊಡಕತ್ತೀವಿ ಬರ್ತಿರ್ತಾನೆ. ಆದ್ರೆ ಹೀರೋ ಏನ್ ಮಾಡ್ತಾನಪ್ಪ ಅಂದ್ರೆ ಟ್ಯಾಂಕ್ಸ್ ಕೊಡದ ಆಕಿ ಹೀರೋಯಿನಿ ಕೈ ಮುಟ್ಟಲ್ದನೆ ಅಲ್ಲಿಂದ ಹಂಗ ಪಾಸ್ ಆಗಿ ಮುಂದೆ ಹೋಗ್ತಾನ್ರಿ. ಹುಡುಗಿ ಟ್ಯಾಂಕ್ಸ್ ಕೊಡ್ತಾನೋ ಆದ್ರೆ ಆ ರೀತಿ ಶಾಕ್ ಹೊಡೆದ ರೀತಿ ಅನುಭವ ಅವ್ಗಾಗಿಲ್ಲ. ಹಂಗ ಹೀರೋಯಿನ್ ಟ್ಯಾಂಕ್ಸ್ ಕೊಡತ್ ಹೇಳ್ತಾನೋ ಆದ್ರೆ ಹೀರೋಯಿನಿಗೆ ನಾನು ನಿನಗೆ ಟ್ಯಾಂಕ್ಸ್ ಕೊಡಂಗಿಲ್ಲ ಇಟ್ಟು ಹೇಳ್ತಾನ್ರಿ ಹೀರೋ. ಇನ್ ಮ್ಯಾಗ ವಿಲನ್ ತೋರಿಸ್ತಾರ್ರಿ. ವಿಲನ್ ಇದ್ದಾಗ ಏನ್ ಮಾಡ್ತಿರ್ತಾನಪ್ಪ ಅಂದ್ರೆ ಒಂದ್ ಅರಮನೆ ಇರ್ತೈತಿ. ಹಳಿ ಕಾಲದ ಅರಮನೆ ಇರ್ತೈತಿ. ಆ ಅರಮನೆಗೆ ಬೇರೆದವ್ರ ಹೆಸರಲ್ಲಿ ಇರ್ತೈತಿ. ಆದ್ರೆ ಈ ವಿಲನ್ಗ ಆ ಒಂದ ಅರಮನೆ ಜಾಗ ಬೇಕಾಗಿರ್ತೈತಿ. ಅದ್ರ ಸಲುವಾಗಿ ಕೋರ್ಟ್ನಾಗ ಜಗಳ ನಡೆದಿರ್ತೈತಿ. ಹಿಂಗ ಇದ್ದಾಗ ಒಬ್ಬ ಆ ಕೇಸ್ ತಗೊಂಡ್ ಬಳಕ ಒಬ್ಬ ವಕೀಲನ ಈ ವಿಲನ್ನ ಇಲ್ಲಿ ಕೊಲ್ತಾನ ಅನ್ನೋದು ನಮ್ಗೆ ತೋರಿಸ್ತಾರ. ಹಂಗ ಹೋಗಿ ಇನ್ ಮ್ಯಾಗ ಆ ಹೀರೋಯಿನಿಯ ತಂದೆಯವರನ್ನ ಅಂದ್ರೆ ಆ ಒಂದು ಅರಮನೆ ಜಾಗ ಏನ್ ಇರ್ತೈತಿಲ್ಲ ಆ ಒಂದ್ ಜಾಗ ಇದ್ದಿದ್ದು ಹೀರೋಯಿನಿಯ ತಂದೆದ ಜಾಗ ಇರ್ತೈತ್ರಿ. ಅಲ್ಲಿ ಹೋಗಿ ಆ ಹೀರೋಯಿನಿ ತಂದೆಯನ್ನ ಕೊಲ್ಲಾಕತ್ತೆ ಹೋಗಾರ. ಹೋಗೋದ್ರೊಳಗಾಗಿ ಇಲ್ಲಿ ವಿಲನ್ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋಯಿನಿನ ನೋಡ್ತಾನ. ನೋಡಿ ಆಕಿ ಮ್ಯಾಗ ಮನಸ್ಸಾಗಿ ಮದುವೆ ಆದ್ರ ಆಕಿನ ಆಗ್ಬೇಕು ಅಂತ ಹೇಳಿ ಮನಿಯೊಳಗೆ ಹೋಗ್ತಾನ್ರಿ. ಮನಿಯೊಳಗೆ ಹೋಗಿ ಆ ಒಬ್ಬ ಹೀರೋಯಿನಿ ತಂದೆಯನ್ನ ಭೇಟಿ ಹಾಕೋಣ. ಭೇಟಿಯಾಗಿ ಇನ್ಮ್ಯಾಗ ಈ ದೊಡ್ಡ ಅರಮನೆ ಅಂತ ಜಾಗ ನಿಮ್ಗೆ ಸಿಗ್ತೈತಿ, ನೀವೇ ಇಟ್ಕೋರಿ ಅಂತ ಹೇಳ್ತಾನ. ಅಲ್ಲಿ ನಾಟಕ ಏನ್ ಮಾಡ್ತಾನಪ್ಪ ಇಲ್ಲಿನ ಇಷ್ಟು ದಿವಸ ನನಗೆ ಗೊತ್ತಿದ್ದಿಲ್ಲ ನೀವು ಅದಿರ ಅಂತ ಹೇಳಿ ಇನ್ಮ್ಯಾಗ ಈ ಅರಮನೆ ಜಾಗ ನಿಮ್ದ ಅಂತ ಹೇಳಿ ಹೇಳ್ತಾನ್ರಿ ಆ ಒಬ್ಬ ಹೀರೋಯಿನಿ ಅಪ್ಪಗ. ಇಷ್ಟ ಆದ ಬಳಿಕ ಇನ್ ಮುಂದಿನ ಸೀನ್ದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಆ ಒಂದು ಅರಮನೆ ಇರುವಂತ ಮನಿ ಒಳಗ ಹೀರೋಯಿನಿ ಮಕ್ಕೊಂಡಿರ್ತಾಳ. ಅವಾಗ ರಾತ್ರಿ ಈ ಒಬ್ಬ ವಿಲನ್ ಹೋಗಿ ಆಕಿ ನನ್ನ ಮುಟ್ಟಬೇಕಂತ ಹೋಗ್ತಾನ. ಅಲ್ಲಿ ಏನು ಒಂದು ರೀತಿಯಿಂದ ಏನ್ ಕಾಣ್ತದಪ್ಪ ಅಂದ್ರೆ ಆ ಒಂದು ವಿಲನ್ಗೆ ಯಾರೋ ಬಂದ ಯಾವುದೋ ಕೈ ಬಂದ ಗದ್ದಿಯನ್ನ ಹಿಡಿದ ನನ್ನ ರುಂಡವನ್ನ ಕಡ್ದಂಗ ತೋರಿಸ್ತೈತಿ. ಇದರಿಂದ ಅಂಜಿ ಏನ್ ಮಾಡ್ತಾನಪ್ಪ ಅಂದ್ರೆ ವಿಲನ ಅಗೋರಿ ತಿರ್ತಾನೆ. ಆ ಅಗೋರಿ ಇದ್ಯಾಕ ಈಗ ವಿಲನ ಹೋಗ್ತಾನ. ಹೋಗಿ ಕೇಳ್ತಾನ. ಕೇಳಿ ಯಾಕೆ ಈ ರೀತಿ ಆಗತೈತಿ ಅನ್ನೋದು ಕೇಳಿದ ಬಳಿಕ ಅವಾಗ 400 ವರ್ಷಗಳ ಹಿಂದಿಂದ ಕತಿ ಸ್ವಲ್ಪ ಅವನ ಪೂರ್ವ ಜನ್ಮದ ಬಗ್ಗೆ ಸ್ವಲ್ಪ ಆ ಒಬ್ಬ ಅಗೋರಿ ಇದ್ದಾವ ಹೇಳ್ತಾನ. ಹಂಗ ಇಲ್ಲಿದ ಆ ಒಬ್ಬ ಪೂರ್ವ ಜನ್ಮದ ರಹಸ್ಯವನ್ನೆಲ್ಲ ಈ ಒಬ್ಬ ವಿಲನ್ಗೆ ಗೊತ್ತಾಗತ್ತೆ. ಪೂರ್ವ ಜನ್ಮದ ರಹಸ್ಯವನ್ನ ಹೇಳಿದ ಬಳಿಕ ಮತ್ತೊಂದು ಏನ್ ಹೇಳ್ತಾನಪ್ಪ ಅಂದ್ರ ನಿನ್ನಂಗ ನೀನು ವಿರೋಧಿ ಮತ್ತೊಂದು ಜನ್ಮ ತಾಳಿ ಬಂದಾನು. ಹಂಗ ಈಗ ಏನ ನೀ ಇಷ್ಟ ಪಡಕತ್ತದಿಲ್ಲ ಆ ಒಬ್ಬ ಹೀರೋಯಿನಿ ಸಹಿತ ಆ ಪೂರ್ವ ಜನ್ಮದ ಮತ್ತ ಜನ್ಮ ತಗೊಂಡ ಬಂದಾಳು. ಈ ಒಂದು ಗ್ರಹಣ ಬರ್ತೈತಿ. ಆ ಗ್ರಹಣ ಒಳಗಾಗಿನ ಆ ಒಬ್ಬ ಹೀರೋಯಿನಿಗೆ ಅಲ್ಲಿ ಮತ್ತೊಬ್ಬ ಹೀರೋಗ ಜನ್ಮ ನೆನಪಪ್ಪ ಅಂದ್ರೆ ಬರ್ತೈತಿ. ಇಲ್ಲಾಂದ್ರೆ ಆ ಗ್ರಹಣ ಆದಾಗ ನೆನಪು ಬರ್ಲಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಮ್ಯಾಗ ಆ ಪೂರ್ವ ಜನ್ಮದ ಅವ್ರಿಗೆ ನೆನಪು ಬರಂಗಿಲ್ಲ. ಅಷ್ಟರೊಳಗಾಗಿ ನೀ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ಒಬ್ಬ ಮತ್ತೊಬ್ಬ ಪೂರ್ವ ಜನ್ಮದ ಪಡ್ಕೊಂಡು ಏನ್ ಬಂದ ನಿನ್ ವಿರೋಧಿ ಅವನನ್ನ ಕೊಲ್ಬೇಕಂತ ಹೇಳಿ ಈ ಒಬ್ಬ ಅಗೋರಿ ಇದ್ದಾವ ಹೇಳ್ತಾನೆ. ಇನ್ನು ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಇನ್ನು ಮ್ಯಾಗ ಆ ವ್ಯಕ್ತಿ ಹುಡ್ಕಾಡ್ಕೊಂಡು ಹೋಗ್ತಾರ್ರಿ. ಒಂದ್ ಹೆಸರು ಇಟ್ಕೊಂಡ ಆ ಒಬ್ಬ ಹೆಸರಿನ ಅವ್ರು ಯಾರು ಇರ್ತಾರಲ್ಲ ಅವ್ರನ್ನ ಕೊಲ್ಬೇಕಂತ ಹೇಳಿ ಒಂದ್ ಜಾಗ ಹೋಗಾರ. ಅಲ್ಲೇ ಏನಾಗಿರ್ತೈತಪ್ಪ ಅಂದ್ರೆ ಹೀರೋ ಮತ್ತ ಹೀರೋನ್ ದೋಸ್ತು ಕೂಡ ಅಲ್ಲೇ ಇರ್ತಾರ್ರಿ. ಹಂಗ ಒಬ್ಬ ವಿಲನ್ ಮತ್ತು ಹೀರೋ ಇಲ್ಲಿ ಒಂದ್ ಹೋಟೆಲ್ದಾಗ ಭೇಟಿ ಆಗ್ತಾರ. ಚಾ ಕುಡ್ಕೊತ ಕೂತಾಗ ಅಲ್ಲೇ ಮುಂದೆ ಅವಾಗ ಒಬ್ಬ ವಿಲನ್ ಕಡೆ ಇದ್ದಾವ ಒಂದು ಹೀರೋಯಿನಿಯ ಫೋನ್ ಕಾಲ್ಸ್ ಡೀಟೇಲ್ಸ್ ಅನ್ನ ತಂದ ಕೊಡ್ತಾನ್ರಿ ವಿಲನ್ ಕೈಯಾಗ. ಅವಾಗ ಏನ್ ತಾನಪ್ಪ ಅಂದ್ರೆ ಈ ಹೆಚ್ಚಾಗಿ ಇದ ಫೋನ್ಗೆ ಫೋನ್ ಹೋಗೈತಿ ಅಂತ ಹೇಳ್ತಾನ. ಆ ಒಂದ ನಂಬರ್ ಹೀರೋದ್ ಇರ್ತೈತ್ರಿ. ಹೀರೋಗೊಂದ್ ಬೇರೆ ಫೋನ್ ಬಂದ ಹೀರೋ ಫೋನ್ ಮಾತಾಡ್ತಿರ್ತಾನ. ಈ ಕಡೆ ಇಲ್ಲಿ ಅವ್ರ ಬಾಜುನ ನಿಂತ ವಿಲನ್ ಕೂಡ ಆ ಹೀರೋಗ ಫೋನ್ ಹಚ್ಚಿರ್ತಾನ. ವಿಲನ್ ಇದ್ದವ ಏನ್ ಮಾಡ್ತಾನಪ್ಪ ಅಂದ್ರೆ ಫೋನ್ ಹಚ್ಕೋತ್ ಇದ್ದಾಗ ಹೀರೋ ಇದ್ದವ ಆಮೇಲೆ ಅಲ್ಲೇ ಫೋನ್ ಟೇಬಲ್ ಮ್ಯಾಗ ಇಟ್ಟ ಹೋಗಿ ಬಿಡ್ತಾರ್ರಿ. ಹೀರೋ ಮತ್ತೆ ಆ ಹೀರೋನ್ ದೋಸ್ತ ಇಬ್ರು ಸೇರಿ ಹೊಕ್ಕಾರು. ಮತ್ತ ಫೋನ್ ಹಚ್ತಾನ್ರಿ ವಿಲನ್. ಅವಾಗ ಫೋನ್ ರಿಂಗ್ ಆಕತಿ. ರಿಂಗ್ ಆಗಿ ಇದ ನಂಬರ್ ನಮ್ದ ನಂಬರ್ ಬರತೈತಿ ಅಂತ ಹೇಳ್ತಾನ. ಅಷ್ಟ್ರೊಳಗೆ ಏನ್ ಗೊತ್ತಾಗತ್ತಪ್ಪ ಅಂದ್ರ
ಅವ ಆ ಒಬ್ಬ ವ್ಯಕ್ತಿನ ಕೊಲ್ಬೇಕಂತ ಹೇಳಿ ಆ ವಿಲನ್ ಮಾಡ್ತಾನು. ಅಲ್ಲೇ ಇದ್ದ ಒಂದು ಕಬ್ಬಿನ ಶಲಾಕೆ ಇರ್ತದ್ರಿ, ಆ ಶಲಾಕೆಯನ್ನ ತಗೊಂಡ ಒಗಿತಾನು. ಒಗಿಬೇಕು ಅನ್ನೋದ್ರೊಳಗಾಗಿ ಅಲ್ಲಿಂದ ಮತ್ತೊಂದ ಒಂದು ಕೆಬ್ಬನ್ ಈ ಸಿಕ್ಕ ಆ ಒಂದ್ ಶಲಾಕೆಗೆ ಬಡ್ದ, ಆ ಶಲಾಕೆ ಇದ್ದಿದ್ದು ಹೋಗಿ ಟಿಸಿ ಒಳಗ ಅಂದ್ರ ಒಂದು ಟ್ರಾನ್ಸ್ಫಾರ್ಮರ್ ಇರ್ತೈತ್ರಿ, ಅದಕ್ಕೆ ಬಡದ್ ಒಳಕ ಅಲ್ಲಿ ಬಾಲ್ಟ್ ಆಕತಿ. ಇಲ್ಲಿ ಕೆಲವೊಂದಿಷ್ಟು ಪೊಲೀಸರು ಕುದುರಿರ್ತಾವ್ರಿ, ಅವೆಲ್ಲ ಚಿದ್ರ ಚಿದ್ರ ಆಗಾಕತ್ತಾವ. ಸ್ವಲ್ಪ ಸೌಂಡ್ ಹೆಚ್ಚಾಗಿ ಬಂದ ಒಳಕ ಅಲ್ಲಿ ಜನರು ಸಹಿತ ಓಡಾಡಕತ್ತಾರು. ಜನರ ಮಧ್ಯಾಹ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೀರೋನು ಕೂಡ ಹಂಗ ಕಂಟಿನ್ಯೂ ಆಗಿ ಮುಂದೆ ಹೋಗಕತ್ತಾನು. ಅಷ್ಟ್ರೊಳಗ ಅಲ್ಲಿ ಒಂದು ಬಸ್ ಬಂದಿರ್ತೈತಿ. ಅದ್ರೊಳಗ ಹೀರೋಯಿನಿ ಮುಗಿರ್ತಾಳು. ಅಂದ್ರೆ ಹೀರೋಯಿನ್ ಇದ್ದಕ್ಕೆ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಆ ಬಸ್ಸಿನ ಒಳಗೆ ಕೂತ ಒಂದು ಹಾಡನ್ನ ಕೇಳ್ತಿರ್ತಾಳ. ಹಂಗ ಹೀರೋಯಿನ್ ಬಂದ ಕುದುರೆ ಅಂಜಿ ಆ ಒಂದು ಕಿಟಕಿ ಅಂದ್ರೆ ಹೀರೋಯಿನಿ ಒಂದು ಕಿಟಕಿಯನ್ನ ಹಿಡಿದು ಕೂತಿರ್ತಾಳು. ಆ ಕಿಟಕಿ ಒಳಗ ಕೈ ಹಾಕಿ ನಿಂದ್ರಗುಳದನ್ನ ಏನಾಕೈತಿ ಅಂದ್ರೆ ಹೀರೋಗ ಆ ಹೀರೋಯಿನಿಯ ಕೈ ಟಚ್ ಆಕತ್ರಿ. ಟಚ್ ಆಗ್ಲಕ್ಕ ಶಾಕ್ ಹೊಡೆದಂಗಿಲ್ಲ ಆಕೈತಿ. ಅಷ್ಟ್ರೊಳಗ ಏನಾಕೈತಿ ಅಂದ್ರೆ ಬಸ್ ಮೂವ್ ಆಕೈತಿ. ಅದೆಲ್ಲ ವಿಷಯ ತಿಳಿದು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಒಂದು ಬಸ್ಸಿನಾಗ ಇರುವಂತ ಹೆಣ್ಮಗಳನ್ನ ಬೆಣ್ಣ ಹತ್ಬೇಕು ಅನ್ನೋದ್ರೊಳಗಾಗಿ ಬಸ್ ಅಲ್ಲಿಂದ ಹೋಗ್ಬಿಟ್ಟಿರ್ತೈತಿ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಹೀರೋ ಇದ್ದ ಆ ಒಂದು ಕುದುರೆ ಬರ್ತಿರ್ತೈತಿ ಪೊಲೀಸರದ, ಆ ಒಂದು ಕುದುರೆ ಮ್ಯಾಗ ಹತ್ತಿ ಕೂತ ಅಲ್ಲಿದಿಂದ ಆ ಬಸ್ಸಿನ ಬೆನ್ನತ್ತಿ ಹೀರೋ ಹೊಕ್ಕಾನು. ಹೋಗಿದ್ರೊಳಗಾಗಿ ಹೀರೋಯಿನಿ ವೇಲ್ ಏನಿರ್ತೈತಿ ಅದು ಗಾಳ್ಯಾಗ ಹಾರಿ ಆ ಹೀರೋನ್ ಮಾರಿ ಮ್ಯಾಗ ಬೀಳ್ತೈತಿ. ಹೀರೋನ್ ಮಾರಿ ಮ್ಯಾಗ ಬಿದ್ದ ಅವಾಗ ಏನ್ ಗೊತ್ತಾಕೈತಿ ಅಂದ್ರೆ ಇಷ್ಟು ದಿವಸ ಕಾಡಾಕ ಕಾಡಿಸಿದ್ದ ಈಕಿನ ಎದಾಳು ಹೀರೋಯಿನಿ ಅಂತ ಗೊತ್ತಾಕತಿ. ಇನ್ ಮ್ಯಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಹಂಗ ತಾ ಯಾರದಾನು ಗೊತ್ತು ತಿಳಿಸ್ಕೊಡೋದನ್ನ ಮಾರಿಗೆಲ್ಲ ಆ ವೇಲನ್ನ ಕಟ್ಕೊಂಡ ಅಲ್ಲಿಂದ ಹೀರೋ ಕುದುರೆ ಹತ್ತಿ ಹೋಗ್ಬಿಡ್ತಾನೆ. ಹಂಗಾಗಿ ಮಾತ್ ಮುಂದಿನ ಸೀನ್ದಾಗ ಏನ್ ತೋರ್ಸ್ತಾರಪ್ಪ ಅಂತ ಹೀರೋಯಿನಿ ಕಾಲೇಜ್ ಬಂದಿರ್ತಾಳೆ. ಎಕ್ಸಾಮ್ ಬರೆಯಾಕ ಬಂದಾಗ ಹೀರೋ ಇದ್ದವನು ಕೂಡ ಬೆಣ್ಣಕ್ಕೆ ಬರ್ತಾನ. ಬೆಣ್ಣಕ್ಕೆ ಬಂದು ಏನ್ ಹೇಳ್ತಾನಪ್ಪ ಅಂದ್ರೆ ಇನ್ ಮ್ಯಾಗ ನೀವು ಹುಡುಕಾಡೋದು ಬೇಡ, ಆ ಒಬ್ಬ ಹೀರೋಯಿನ್ ಸಿಕ್ಕಾಳು, ಇನ್ನಾತು ನಾವಿನ್ನ ಮದುವೆ ಹಾಕಿವಿ ಅಂತ ಹೇಳಿ ಅಲ್ಲಿಂದ ಹೀರೋ ಇದ್ದವ ಹೋಗಿ ಬರ್ತಾನು ಅಂತ ಹೇಳಿ. ಅವಾಗ ಹೀರೋಯಿನಿಗೆ ಆ ತಪ್ಪು ಇರುವಂತ ಮನುಷ್ಯನನ್ನು ಗೊತ್ತಾ ಮಾಡ್ಯಾಮ, ಅದಕ್ಕೆ ನಾ ಹೋಗಬೇಕಂತ ಹೇಳಿ ಅಲ್ಲಿಂದ ಸಾಲಿದಿಂದ ಆ ಎಕ್ಸಾಮ್ ಅನ್ನ ಬಿಟ್ಟು ಅಲ್ಲಿ ಹೀರೋಯಿನ್ ಹೋಗಿ ಬರ್ತಾವ. ಹೋಗಿ ಒಂದ್ ಕಡೆ ಕೂತಾಗ ಗೊತ್ತಾಗೈತಿ ನಮ್ಗೇನಪ್ಪಾ ಅಂದ್ರೆ ಹೀರೋ ಇದ್ದವ ನಾಟಕ ಮಾಡಿರ್ತಾನ ಅಂತ ಗೊತ್ತಾಗೈತಿ. ಯಾಕಂದ್ರೆ ಅವ್ನ ದೋಸ್ತನ ತಗೊಂಡ ಹೆಣ್ಮಕ್ಳ ವೇಷವನ್ನ ಹಾಕಿ ಹಿಂಗ ಕುಡ್ಸಿರ್ತಾವ ಅನ್ನೋದು ಗೊತ್ತಾಗೈತಿ. ಇಲ್ಲಿ ಹೀರೋ ಮತ್ತ ಹೀರೋಯಿನಿ ಅವರು ಇಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾರ ಅನ್ನೋದು ನಮಗೆ ಗೊತ್ತಾಗೈತಿ. ಹೀರೋಯಿನಿ ಮತ್ತ ಹೀರೋ ಇಬ್ರು ಸೇರಿ ಒಂದ್ ಕಡೆ ನಿಂತಾಗ ಆ ಒಂದು ನಿಂತಿದ್ದ ಜಾಗವನ್ನ ಅವ್ರು ನಿಂತಿದ್ದನ್ನ ಹೀರೋಯಿನಿಯ ತಂದೆ ನೋಡ್ತಾನ. ನೋಡದ ಹೀರೋ ನನ್ನ ಬಡದ ಅಲ್ಲಿಂದ ಕರ್ಕೊಂಡ ಆ ಹೀರೋಯಿನಿನ ಮನೆಗೆ ಕರ್ಕೊಂಡ್ ಬಂದ್ಬಿಡ್ತಾನ. ಹಂಗೆ ಇಷ್ಟ ಆದ ಬಳಿಕ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋ ಇದ್ದವ ಹೀರೋಯಿನಿಯ ಮನೆಗೆ ಹೋಗ್ತಾನು. ಇವ್ ಮನೆಗೆ ಬರೋದ್ರೊಳಗ ಇನ್ನ ಹೀರೋಯಿನ್ ಎಲ್ಲಾ ವಿಷಯವನ್ನ ಹೇಳಿರ್ತಾಳ್ರಿ ತನ್ನ ತಂದೆಗೆ. ನಾ ಹೇಳ್ಬೇಕಾಗಿತ್ತು, ಅದಕ್ಕೆ ನನ್ನ ಕೈಯಲ್ಲಿ ಹೇಳಕ್ ಆಗ್ಲಿಲ್ಲ ಅಂತ. ಈಗ ಆ ಒಂದ ವಿಷಯವನ್ನ ಪೂರ್ತಿ ಮನಗಂಡಿರ್ತಾನ್ರಿ ಹೀರೋಯಿನಿಯ ತಂದೆ. ಮನಗಂಡ ಬಳಕ ಈಗ ಏನಾಕೈತಪ್ಪ ಅಂದ್ರ ಹೀರೋ ಬಂದ್ ಕೂಡ್ಲೆ ಮನಿಗೆ ಅವಾಗ ತಂದೆ ಏನ್ ಹೇಳ್ತಾನು, ಇನ್ನ ಅವಾಗ ಮೊದಲ ಹೇಳ್ಬೇಕಾಗಿತ್ತು, ನಿನ್ ಮ್ಯಾಗ ಕೈ ಮಾಡಿದ್ದಂತ ತಪ್ಪಾತು, ಇನ್ನ ಆ ಹೀರೋಯಿನಿಯನ್ನ ನಿನಗ ಮದುವೆ ಮಾಡ್ಕೊಡ್ತೀನಿ ಅಂತ ಇಷ್ಟ ಹೇಳ್ತಾನ್ರಿ ಹೀರೋಯಿನಿಯ ತಂದೆ. ಈ ವಿಷಯವನ್ನ ಅಲ್ಲೇ ವಿಲನ್ನು ಕೂಡ ಇರ್ತಾನೆ ಅದ ಮನೆ ಇದ್ದಾಗ ಈ ವಿಷಯ ಅವಂಗ ತಡ್ಕೊಳಕ್ ಆಗಂಗಿಲ್ಲ. ಅಲ್ಲೇ ಇದ್ದ ಏನಾಕೈತಪ್ಪ ಅಂದ್ರ ಇನ್ನ ವೇಲ್ ಅಲ್ಲೇ ಕೈಯಾಗಿರ್ತೈತ್ರಿ. ಹೀರೋಯಿನಿಯ ವೇಲ್ ಕೈಯಾಗಿರ್ತ ಹೀರೋನ್ ಕೈಯಾಗ ಕಿಸ್ಕೊಂಡ ಬಂದ ಹೀರೋಯಿನಿ ತಂದೆ ಅಂತ ವಿಲನ್ ಬರ್ತಾನ. ಬಂದ ಆ ವೇಲ್ ಹಿಡ್ಕೊಂಡನ ಅವ್ ಹೀರೋಯಿನಿ ತಂದೆಗೆ ಕುತ್ತಿಗೆ ಹಾಕಿ ಅಲ್ಲಿಂದ ಕುತ್ತಿಗೆಯನ್ನ ಕಟ್ಟಿ ಆ ವೇಲ್ ಕಟ್ಟಿ ಅವನನ್ನ ಕೊಲ್ತಾನ್ರಿ ವಿಲನ್. ಈ ವಿಲನ್ ಕೊಂದಿದ್ದ ಏನಾಕೈತಪ್ಪ ಅಂದ್ರೆ ಸ್ವಲ್ಪ ಮನಿಪುಲೇಟ್ ಮಾಡಿ ಏನ್ ಮಾಡ್ತಾರ ಅಂದ್ರೆ ಹೀರೋನ ತಂದೆನ ಕೊಂದಾನು ಅನ್ನುವಂತ ಒಂದು ದೃಶ್ಯವನ್ನ ತೋರಿಸ್ತಾರ. ಅಷ್ಟೊಳಗ ಆ ಒಬ್ಬ ಹೀರೋಯಿನಿ ಬಂದು ನೋಡಿದ್ರೊಳಗಾಗಿನೂ ಕೂಡ ಏನ್ ಅನ್ಸಕ್ತದೆ ಹೀರೋಯಿನಿಗೆ, ನನ್ನ ತಂದೆನ ಹೀರೋನ ಕೊಂದಾನು ಅಂತ ಆಕೆಗೂ ಅನ್ಸಾಕತ್ತೈತ್ರಿ. ನನ್ನ ತಂದೆನ ಈ ಒಬ್ಬ ಹೀರೋನ ಕೊಂದಾನು ಅಂತ ಹೇಳಿ ಹೀರೋಯಿನಿಗೆ ಅನಿಸಿ ಅವನನ್ನ ಭಯಕತ್ತಾಳು. ಇನ್ ಬೇಡ ದವಾಖಾನೆ ತಗೊಂಡು ಮತ್ತೆ ಹೆಲಿಕಾಪ್ಟರ್ ಮೂಲಕ ವಿಲನ್ ಇದ್ದವ ಆ ತಂದೆನ ಹೀರೋಯಿನ ಎಲ್ಲರನ್ನೂ ಸೇರಿಸಿ ಕುಣಿಸ್ಕೊಂಡ ಹೊಂಟಿರ್ತಾನು. ಇಲ್ಲಿ ಹೀರೋ ಅದನ್ನ ತಡಿಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಆಗುದಿಲ್ಲ. ಹಂಗ ಈಗ ಏನ್ ಮಾಡ್ತಾನಪ್ಪ ಅಂದ್ರ ಆ ಹೆಲಿಕಾಪ್ಟರ್ ಮ್ಯಾಗ ಟೇಕಪ್ ಆಗುವಾಗನ ಮನಿ ಮ್ಯಾಗ ಏರಿ ಹೀರೋ ಇದ್ದವ ಆ ಒಂದು ಹೆಲಿಕಾಪ್ಟರ್ನ ಹಿಡ್ಕೊತಾನ. ಹಿಡ್ಕೊಂಡು ಹಂಗ ಹೆಲಿಕಾಪ್ಟರ್ ಗುಡ್ಡಗಾಡದೊಳಗೆ ಹೊಂಟಾಗ ಆ ಹೀರೋಯಿನಿಯ ಮತ್ತೊಂದು ಕೈ ಟಚ್ ಆಗಿ ಮತ್ ಅಲ್ಲಿ ಏನಾಕೈತಪ್ಪ ಅಂದ್ರೆ ಹೀರೋಗ ಶಾಕ್ ಹೊಡೆದಂಗಾಗಿ ಅಲ್ಲಿದಿಂದ ಕೆಳಗ ಬಿದ್ಬಿಡ್ತಾನ. ಅಂದ್ರೆ ಒಂದು ನೀರು ಇರ್ತೈತ್ರಿ, ನೀರಾಗಿ ಬೀಳ್ತಿರ್ತಾನೆ. ಇಲ್ಲಿ ಏನ್ ತೋರಿಸ್ತಾರಪ್ಪ ಅಂದ್ರೆ ಇಲ್ಲಿಂದ ಸ್ವಲ್ಪ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರ. ಅಂದ್ರೆ 400 ವರ್ಷಗಳ ಹಿಂದೆ ಇರುವಂತ ಉದಯಗಡ ಅನ್ನುವಂತ ಒಂದು ರಾಜ್ಯವನ್ನ ಇಲ್ಲಿ ತೋರಿಸ್ತಾರ. ಇನ್ನ ಕತಿ ಫ್ಲಾಶ್ ಬ್ಯಾಕ್ ಆದ ಬಳಿಕ 400 ವರ್ಷಗಳ ಹಿಂದಿನ ಕಥೆಯನ್ನ ತೋರಿಸ್ತಾರ. ಅಲ್ಲಿ ಉದಯಗಡ ಅನ್ನುವಂತ ರಾಜ್ಯ ಇತ್ತು. ವಿಕ್ರಮ್ ಸಿಂಗ ಅನ್ನುವಂತ ಒಬ್ಬ ರಾಜ ಇದ್ದ. ಆ ರಾಜನ ಮಗಳಾಗಿನ ಮಿತ್ರಾವಿಂದ ದೇವಿ ಅನ್ನುವಂತ ಯುವರಾಣಿ ಇರ್ತಾಳ್ರಿ. ಹಂಗ ಈ ಕಡೆ ಈ ವಿಲನ್ ಪಾತ್ರ ಏನಾಗಿರತ್ತಪ್ಪ ಅಂದ್ರೆ ರಣದೇವ ಅಂತ ಹೇಳಿ ಇವನ್ ಪಾತ್ರ ಇರ್ತೈತಿ. ಹಂಗ ಅಲ್ಲಿ ಆ ಒಬ್ಬ ಹೀರೋನ್ ಪಾತ್ರ ಹೆಸರು ಭೈರವ ಅಂತ ಇರ್ತೈತಿ ಅನ್ನೋದು ನಮ್ಗೆ ಗೊತ್ತಾಗೈತಿ. ಹಂಗ ಇಷ್ಟೇ ಎಲ್ಲಾ ಚರ್ಚೆಯನ್ನ ಮಾಡ್ಕೋತ ಇರುವಾಗ ಏನಾಗಿರ್ತಪ್ಪ ಅಂದ್ರೆ ಶೇರ್ ಖಾನ್ ಅನ್ನುವಂತ ಬಲಿಷ್ಠವಾದ ತನ್ನ ಸೈನ್ಯವನ್ನ ತಗೊಂಡ ಈಗ ಆ ಒಂದು ಉದಯಗಡ ರಾಜ್ಯದ ಮೇಲೆ ಅಟ್ಯಾಕ್ ಮಾಡಕ್ ಬಂದಿರ್ತಾನ್ರಿ. ಇನ್ನ ಬರ್ತಿರ್ತಾನ ಅನ್ನೋದು ಸುದ್ದಿ ಈಗ ವಿಕ್ರಮ್ ಸಿಂಗ್ ಅನ್ನುವಂತ ರಾಜಾಗ ಮುಟ್ಟಿರ್ತೈತಿ. ಭೈರವ ಮತ್ತ ಈ ರಣದೇವ ಇಬ್ರು ಸೇರಿ ಯುವರಾಣಿನ ಇಷ್ಟಪಡ್ತಿರ್ತಾರ. ಇಲ್ಲಿ ಯುವರಾಣಿ ಇದ್ದಕ್ಕಿ ಭೈರವನನ್ನ ಅಷ್ಟೇ ಇಷ್ಟಪಡ್ತಿರ್ತಾಳ ಅನ್ನೋದು ನಮ್ಗೆ ತೋರಿಸ್ತಾರ. ಇನ್ ಮ್ಯಾಗ ಯಾರ ಯುವರಾಣಿನ ಮದುವೆ ಆಕಾರಲ್ಲ ಅವ್ರಿಗೆ ಅರ್ಧ ರಾಜ್ಯ ಕೊಡ್ಬೇಕು ಅಂತ ಹೇಳ್ತಾನ. ಅವಾಗ ರಣದೇವ ಒಂದ್ ಏನ್ ಮಾಡ್ತಾನಪ್ಪ ಅಂದ್ರೆ ಹೀರೋಯಿನಿಯ ಆ ಒಬ್ಬ ಯುವರಾಣಿಯ ಮೈ ಮೇಲೆ ಇರುವಂತ ಅರಿವಿಯನ್ನ ಎಳೆದ ವೇಲನ್ನ ಎಳೆದ ಬರ್ಚಿಯ ರೀತಿ ಇರ್ತೈತ್ರಿ, ಅದಕ್ಕ ಸುತ್ತಿ ಆ ಒಂದು ರಥಕ್ಕೆ ಒಗಿತಾನು. ಆ ರಥಕ್ಕೆ ಹೋಗಿದ ಬಳಿಕ ಅಲ್ಲಿಂದ ಕುದುರೆಗಳು ಓಡಾಕತ್ತಾವ.
ಒಂದ್ ಏನ್ ಚಾಲೆಂಜ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ವೇಲನ್ನ ಯಾರು ತಗೊಂಡ್ ಬಂದ ನಮ್ಮಿಬ್ಬರ ಒಳಗ ಯಾರು ತಗೊಂಡ್ ಬಂದ್ ಇಲ್ಲಿ ಹೀರೋಯಿನಿಗೆ ಕೊಡ್ತಾರೋ ಆ ಒಬ್ರು ಗೆದ್ದಂಗ ಅವಾಗ ಹೀರೋಯಿನ್ ಅವರು ಮದುವೆ ಆಗ್ಬೋದು ಅಂತ ಈಗ ರಣದೇವ ಇದ್ದವ ಹೇಳ್ತಾನ್ರಿ. ಭೈರವ ಮತ್ತು ರಣದೇವ ಇಬ್ರು ಸೇರಿ ಆ ಒಂದು ರಥದ ಬೆನ್ನತ್ತಿ ಹೊಕ್ಕಾರ. ಇನ್ ಮ್ಯಾಗ ಆ ಒಂದು ಕುದುರೆಯ ಮ್ಯಾಗ ಕೂತ ಆ ಒಂದು ರಥದ ಬೆನ್ನತ್ತಿ ಹೊಕ್ಕಿರ್ತಾರ. ಇಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಮುಂದೆ ಹೋಗೋದ್ರೊಳಗಾಗಿ ಒಂದು ಮರಳು ಇರ್ತೈತಿ. ಆ ಮರಳ ಒಳಗ ಯಾವುದೇ ವಸ್ತು ಬಿದ್ರೆ ಒಳಗ ಎಳ್ಕೊಂಡ್ ಬಿಡ್ತಿರ್ತೈತಿ. ಅಂದ್ರೆ ಅಲ್ಲಿ ಮರಳ ಆ ರೀತಿಯಾಗಿ ಇರ್ತೈತಿ. ಇವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕುದುರೆಗಳು ಸಹಿತ ಎಲ್ಲ ಹೋಗಿ ಮರಳ ಒಳಗೆ ಬಿಡುವಾಗ ಆ ಕುದುರೆಗಳನ್ನ ತಡಿತಾನ. ಅಂದ್ರೆ ರಥ ಏನಾಗಿರ್ತೈತಿ, ರಥ ಇದ್ದು ಮರಳ ಒಳಗೆ ಹೋಗಿಸಿಕೊಂಡಿರ್ತೈತಿ. ಆ ಎಷ್ಟೇ ಕುದುರೆಗಳು ಆ ರಥವನ್ನ ಜಗಿದ್ರೆ ಬರ್ತಿರಂಗಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಇನ್ನ ಆ ರಥಗಳ ಕುದುರೆಗಳ ಲಗಾಮನ್ನ ಕತ್ತರಿಸ್ಬೇಕು ಅನ್ನೋದ್ರೊಳಗಾಗಿ ಕಾಲಲ್ಲಿ ಇರುವಂತ ಒಂದು ಚಾಕುವನ್ನ ತಗೊಂಡ ಕತ್ತರಿಸ್ಬೇಕು ಅನ್ನೋದ್ರೊಳಗಾಗಿ ಆ ರಣದೇವ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದು ಏನ್ ಹೇಳ್ತಾನ ಅಂದ್ರೆ ಕುದುರೆನ ಉಳಿಸ್ತೀವಿ ಅಥವಾ ಮಹಾರಾಣಿಯ ಪ್ರಾಣವನ್ನು ಆ ಅರಿವಿ ಕೂಡನ ಕೊಡ್ತೀವಿ ಅಂತ ಕೇಳ್ತಾನ. ಅವಾಗ ಆ ವೇಲನ್ನ ಬಿಟ್ಟು ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕುದುರೆನ ಎಲ್ಲಾ ಲಗಾಮನ್ನ ಕಟ್ ಮಾಡ್ತಾನ್ರಿ ಭೈರವ. ಕಟ್ ಮಾಡ್ತಾನ. ಭೈರವ ಕಟ್ ಮಾಡಿ ಇನ್ನೇನ್ ಪಾರ ಆಗ್ಬೇಕು ಅನ್ನೋದ್ರೊಳಗಾಗಿನ ಹೀರೋ ಅಂದ್ರ ಆ ರಣದೇವ ಇದ್ದಾವ ಬಂದ ಅವನನ್ನ ಒದಿತಾನ. ವಾದ ಬಳಕ ಮತ್ತ ಆ ಮರ ಭೈರವ ಇದ್ದಾವ ಆ ಮರಳ ಒಳಗನ ಹೋಗಿ ಬಿಡ್ತಾನ. ಬಿದ್ದ ಅದ ರಥ ಮುಳುಗ್ತಿರ್ತಿ ಅದನ್ನ ಹೋಗಿ ಇಲ್ಲಿಂದ ಈ ಇನ್ನೇನು ಇವ್ ಪಾಸ್ ಆಗಿ ಹೋಗ್ತಾನ್ರಿ. ಪಾದ ಬಳಕ ಇಲ್ಲಿ ಏನಾಗೈತಪ್ಪ ಅಂದ್ರೆ ಆ ಒಂದು ಕುದುರೆ ಒಳಗ ಅಂದ್ರೆ ಈಗ ಏನ್ ಭೈರವನ ಕುದುರೆ ಇರ್ತದಲ್ಲ ಆ ಕುದುರೆ ಈಗ ಇಲ್ಲಿ ಬರ್ತೈತಿ. ಬಂದ ಆ ಭೈರವನನ್ನ ಕಾಪಾಡ್ತೈತಿ. ಅಲ್ಲಿ ಮರಳದಾಗಿನ ಹೊರಗೆ ತೆಗೆದ ಭೈರವನನ್ನ ಕಾಪಾಡಿ ಮತ್ತ ಮರಳಿ ಎಲ್ಲಿ ಬರ್ತೈತಿ ಅಂದ್ರೆ ಇನ್ನೇನ್ ತುಸುದ್ರೊಳಗ ಇರ್ತೈತ್ರಿ. ಅವಾಗ ಅಷ್ಟ್ರೊಳಗ ಆ ಒಂದು ವೇಲನ್ನ ತಗೊಂಡ ಹೀರೋ ಇದ್ದಾವ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಜೈಶಾಲಿ ಹಾಕ್ಯಾನ್ರಿ. ಅಂದ್ರೆ ಗೆರಿಗೆ ಬರುವುದ್ರೊಳಗಾಗಿನ ಆ ರಣದೇವನ ಕೈಯಾಗಿಂದ ಆ ಒಂದು ವೇಲನ್ನ ತಗೊಂಡ ಹೀರೋನ ಆ ಒಂದು ಗೆರೆಯನ್ನ ದಾಟ್ತಾನ್ರಿ ಅನ್ನೋದು ನಮ್ಗೆ ತೋರಿಸ್ತಾನ. ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಇಲ್ಲಿ ಭೈರವ ಗೆದ್ದಿರ್ತಾನೋ ಇಡೀ ರಾಜ್ಯದ ಜನ ಎಲ್ಲ ಖುಷಿ ಪಡ್ತಿರ್ತಾನೋ. ಹಂಗ ಈ ಒಬ್ಬ ರಣದೇವನನ್ನ ಬಹಿಷ್ಕಾರ ಹಾಕಿಬಿಡ್ತಾರ್ರಿ. ಅಂದ್ರೆ ಆ ರಾಜ್ಯದೊಳಗೆ ಇರಂಗಿಲ್ಲ ಅಂತ ಹೇಳಿ ಇಲ್ಲಿ ಎಲ್ಲಾ ಜನರು ಆ ಒಬ್ಬ ಖುಷಿಯಿಂದಿದ್ದಾಗ ಒಬ್ಬ ವಿಕ್ರಮಸಿಂಗ ಅಂದ್ರೆ ಯುವರಾಣಿಯ ತಂದೆ ಈ ಒಂದು ಭೈರವ ಗೆಲ್ಲಬಾರದು ಅನ್ನುವ ಉದ್ದೇಶ ನಮ್ದು ಇತ್ತು. ಯಾಕಂದ್ರೆ ಈ ಮಣಿತನ ರಾಜ್ಯ ಸಲುವಾಗಿ ತನ್ನ ಪ್ರಾಣವನ್ನ ಕೊಡಕ್ಕೂ ತಿನ್ಸರಂಗಿಲ್ಲ. ಅಕಸ್ಮಾತ್ ಆಗಿ ನಾಳೆ ಪ್ರಾಣವನ್ನ ಈ ಕೊಟ್ಟಂದ್ರ ನನ್ನ ಮಗಳ ಕತಿ ಹಿಂಗತ್ತಾನ ಅಷ್ಟ ಅಂದ್ರೆ ಇಲ್ಲಿ ಶೇರ್ ಖಾನು ಕೂಡ ಆಕ್ರಮಣಕ್ಕೆ ಸಜ್ಜಾಗತ್ತಾನು ಅನ್ನೋದು ವಿಷಯ ಯುವರಾಣಿಯ ತಂದೆ ವಿಕ್ರಮ್ ಸಿಂಗ್ ಮಾತಾಡಿ ಈಗೇನಕೈತಪ್ಪ ಅಂದ್ರೆ ಆ ಭೈರವ ಇದ್ದಾವ ಆ ಒಬ್ಬ ಯುವರಾಣಿಯನ್ನ ಮದುವೆ ಆಗೋದು ತಲೆಯಾಗಿಂತ ತೆಗಿತಾರ್ರಿ. ಇನ್ ಮಾತ್ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಂದು ವೃತ್ತವನ್ನ ಮಾಡ್ತಿರ್ತಾರ್ರಿ. ಆ ರಾಜ್ಯದಕ್ಕೆ ಒಳ್ಳೇದಾಗ್ಲಿ ಅನ್ನೋ ಸಲುವಾಗಿ ಒಂದು ವೃತ್ತವನ್ನ ಆಚರಣೆ ಮಾಡ್ತಿರ್ತಾರ. ಆ ಆಚರಣೆ ಎಲ್ಲಿ ಮಾಡ್ಬೇಕಾಗಿರ್ತದೆ ಕಾಲ ಭೈರವನ ಗುಡಿ ಅಂತ ಹೇಳಿ ಒಂದು ಬೆಟ್ಟದೊಳಗೆ ಗುಡಿ ಇರ್ತದೆ. ಆ ಗುಡಿಗೆ ಹೋಗಿ ಆಚರಣೆ ಮಾಡ್ಬೇಕಾಗಿರ್ತದೆ. ಇಲ್ಲಿ ಭೈರವ ಮತ್ತು ಯುವರಾಣಿನ ಕರ್ಕೊಂಡ ಎಲ್ಲಾ ಒಂದು ಸೈನಿಕರು ತಗೊಂಡ ಆ ಒಂದು ಜಾಗಕ್ಕೆ ಹೋಗ್ತಾರು. ಹೋಗಿ ಅಲ್ಲಿ ಆ ಒಂದು ವೃತ್ತವನ್ನ ಆಚರಣೆ ಮಾಡುವಾಗ ಹೀರೋಯಿನಿಗೆ ಸಿಟ್ಟು ಬಂದ. ಯಾಕಂದ್ರೆ ಯುವರಾಣಿಗೆ ಸಿಟ್ಟು ಬಂದ ಯಾಕ ಸಿಟ್ಟು ಬರಕ್ ಕಾರಣ ಏನಿರ್ತಪ್ಪ ಅಂದ್ರೆ ಭೈರವ ಇದ್ದವ ಯುವರಾಣಿಯ ಹತ್ತಿರ ಮಾತಾಡ್ತಿರಂಗಿಲ್ಲ ಅನ್ನೋದು ಗೊತ್ತಾಗೈತಿ. ಅದಕ್ಕೆ ಯುವರಾಣಿ ಇದಕ್ಕೆ ಸಿಟ್ಟು ಬಂದು ಪೂಜೆಯನ್ನ ಮಾಡಾಕ ತಂದಿರುವಂತ ಸಾಮಾನುಗಳನ್ನೆಲ್ಲ ಸೇರಿಸಿ ಒಂದು ಬಂಡೆ ಇರ್ತದ್ರಿ. ಆ ಬಂಡೆಗೆ ಹೋಗಿದ್ದಾಳೆ. ಹೋಗದ ಅಲ್ಲಿ ಆ ಭೈರವನ ಚಿತ್ರವನ್ನ ಅಲ್ಲಿ ತೆಗಿತಾಳ್ರಿ ಆ ಒಬ್ಬ ಯುವರಾಣಿ. ಎಲ್ಲ ಇಟ್ಟು ಕತಿ ಆಗೋದ್ರೊಳಗಾಗಿಲ್ಲ ಏನಾಗೈತಪ್ಪ ಅಂದ್ರೆ ಒಬ್ಬ ಸೈನಿಕ ಕುದುರೆ ಹತ್ತಿ ಬಂದ ಅಲ್ಲಿ ನಡೆದಿರುವಂತ ವಿಷಯವನ್ನ ಎಲ್ಲ ಹೇಳ್ತಾನ್ರಿ. ಅಂದ್ರೆ ಅವಾಗ ಬಹಳಷ್ಟು ಗಾಯಗಳಾಗಿರ್ತಾವ. ಇಲ್ಲಿ ಬರೋದ್ರೊಳಗಾಗಿ ಏನ್ ಹೇಳ್ತಾರಪ್ಪ ಅಂದ್ರೆ ಒಬ್ಬ ರಣದೇವ ಮತ್ತ ಶೇರ್ ಖಾನ ಇಬ್ರು ಒಬ್ರಿಗೊಬ್ರು ಸೇರ್ಕೊಂಡ ರಾಜ್ಯದ ಮ್ಯಾಗ ಅಟ್ಯಾಕ್ ಮಾಡ್ಯಾರು. ಅಂದ್ರೆ ರಣದೇವ ಇದ್ದವ ರಾಜ್ಯದ್ರೋಹಿ ಕೆಲಸ ಮಾಡ್ಯಾನ ಅಂತ ಹೇಳ್ತಾನ. ಅಷ್ಟೊಳಗನ ಅಲ್ಲಿ ಶೇರ್ ಖಾನ ಮತ್ತ ಒಬ್ರು ರಣದೇವ ಇಬ್ರು ಸೇರಿ ಆ ಒಂದ್ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದ ಶೇರ್ ಖಾನ್ ಸೈನಿಕರು ಇದ್ದವ್ರು ಎಲ್ಲರೂ ಸೇರಿ ಅವನ ಮ್ಯಾಗ ಬಾಣವನ್ನ ಬಿಟ್ಟ ಬಳಕ ಅಲ್ಲಿ ಯುವರಾಣಿ ಮತ್ತ ಈ ಭೈರವನ ಬಿಟ್ಟ ಎಲ್ಲರೂ ಕೂಡ ಸಾಥ್ ಕೊಡ್ತಾರೆ. ಇಲ್ಲಿ ಶೇರ್ ಖಾನ್ ಇದ್ದಾವ ಒಂದ್ ಚಾಲೆಂಜ್ ಏನ್ ಮಾಡ್ತಾನಪ್ಪ ಅಂದ್ರೆ ಚಂಬರ್ ಮಂದಿನ ಬಂದು ತೋರಿಸು ಅವಾಗ ನಿನ್ನ ಒಂದು ಧೈರ್ಯವನ್ನ ಮೆಸ್ತೀನಿ ಅಂತ ಹೇಳ್ತಾನ. ಅವಾಗ ಈ ಒಬ್ಬ ಹೀರೋನಿ ಏನ್ ಹೇಳ್ತಾನಪ್ಪ ಅಂದ್ರೆ ಭೈರವ ಇದ್ದಾನೆ ಏನ್ ಹೇಳ್ತಾನ ಕಳಿಸಿ ಎಷ್ಟು ಜನ ಕಳಿಸ್ತೀನಿ ನೋಡ್ತೀನಿ ಕೊಲ್ತಂದ ಹೇಳ್ತಾನ. ಒಂದು ವಿಚಾರ ಏನಕ್ಕಪ್ಪ ಅಂದ್ರೆ ಆ ರಾಜದ್ರೋಹಿನ ಭೈರವ ಏನ್ ಹೇಳ್ತಾನೋ ಆ ರಾಜದ್ರೋಹಿನ ನನಗೆ ಕಳಿಸು, ನನಗೆ ಒಪ್ಪಿಸು, ಅವನನ್ನ ನಾನ್ ಕೊಡ್ತೇನೆ. ಇಲ್ಲ ಅಂದ್ರೆ ನಿನ್ನ ಸೈನ್ಯವನ್ನ ಉಳ್ಸಂಗಿಲ್ಲ ಅಂತ ಶೇರ್ ಖಾನ್ಗೆ ವಾರ್ನಿಂಗ್ ಮಾಡ್ತಾನ. ಅವಾಗ ನೀವ್ ಒಬ್ಬ ಅದಿ ನನ್ನ ಸೈನ್ಯ ಇಷ್ಟ ಐತಿ ಆದ್ರೂ ನಿಂಗೆ ಈ ಹಾರಾಡ್ತಿಲ್ಲ ಅಂತ ಹೇಳಿ ನಾ ಒಂದ್ ಚಾಲೆಂಜ್ ಏನ್ ಕೊಟ್ಟು 100 ಜನನ ಕೊಲ್ಲು, 100 ಸೈನಿಕರನ್ನ ಕೊಲ್ಲು, ಅವಾಗ ನಾನ್ ನಿನ್ನ ಒಪ್ತನ ಶಿವರದಿ ಅಂತ ಹೇಳಿ ಶೇರ್ ಖಾನ್ ತಾನು ಅಲ್ಲಿದಿಂದ ಯುದ್ಧಗಳು ಚಾಲು ಆಗ್ತದೆ. ಅವಾಗ ಹಂಗ ಯುದ್ಧ ಅಂದ್ರೆ ಭೈರವಾಗ ಮತ್ತ ಆ 100 ಜನ ಸೈನಿಕರಿಗೆ ಅಷ್ಟೇ ಯುದ್ಧ ಚಾಲು ಆಗಿರ್ತದೆ. ಅಲ್ಲಿ 100 ಜನ ಸೈನಿಕರನ್ನ ಈಗ ಹೀರೋ ಇದ್ದಾವ ಕೊಲ್ತಾನ ಅನ್ನೋದು ತೋರಿಸ್ತಾರ. ಈ 100 ಜನ ಸೈನಿಕರನ್ನ ಕೊಂದಿದ್ದ ನೋಡಿದ್ದ ಈ ಒಬ್ಬ ಶೇರ್ ಖಾನ್ ಏನ್ ಮಾಡ್ತಾನೋ ಅವನ ಒಂದು ಪರಾಕ್ರಮಕ್ಕೆ ಮೆಚ್ತಾನೋ. ಮೆಚ್ಚಿ ಇನ್ನ ಮ್ಯಾಗ ನಾನು ನಿನ್ ದೋಸ್ತ ಹಾಕೋನು ನನ್ನ ಜೋಡೆ ಕೈ ಕೂಡ್ಸು ಅಂತ ಹೇಳ್ತಾನೋ. ನಿನ್ನಂತ ಯೋಧ ನಾನ್ ನೋಡಿಲ್ಲ ಅಂತ ಹೇಳ್ತಾನೋ. ಹೇಳಿದ ಬಳಿಕ ಇನ್ ಕೈ ಕೂಡ್ಸುವಾಗನ ಏನಾಗೈತಪ್ಪ ಅಂದ್ರೆ ಈ ರಣದೇವ ಇದ್ದಾವ ಹೀರೋ ಭೈರವನನ್ನ ಬಂದು ಒದಿತಾನೋ. ವಾದ್ಯ ಇಲ್ಲಿದಿಂದ ಏನಾಗೈತಪ್ಪ ಅಂದ್ರೆ ಆ ಎದಕ್ ನನ್ನ ಗೆಳೆಯನನ್ನ ವಾದ್ಯ ಅಂತ ಹೇಳಿ ಆ ಒಬ್ಬ ರಣದೇವನ ಮ್ಯಾಗ ಹೊಡ್ಯಾಕ್ ಹೋದ ಬಳಿಕ ಅವಾಗ ರಣದೇವ ಪಟ್ಟು ಮಾತಿಂದ ನೆನಪು ಮಾಡಿಕೊಡ್ತಾನೋ. ಆ ಕೊಟ್ಟಿದ್ ಮಾತು ಏನಿರ್ತಪ್ಪ ಅಂದ್ರೆ ರಾಣಿ ನನಗ ರಾಜ್ಯ ನಿನಗ ಹೇಳಿ ಶೇರ್ ಖಾನ್ಗ ಮಾತು ಕೊಟ್ಟಿರ್ತಾನ್ರಿ ಈ ರಣದೇವ ಅನ್ನೋದು ನಮ್ಗೆ ತೋರಿಸ್ತಾರ. ಅಲ್ಲಿಗೆ ನನ್ನ ತಪ್ಪ ಆತು ಇನ್ನು ಮ್ಯಾಗ ನಾ ಕೊಡಬಾರ್ದಾಗಿತ್ತು ಮಾತು ಅಂತ ಹೇಳಿ ಶೇರ್ ಖಾನ ನನ್ನ ತಪ್ಪನ್ನ ಒಪ್ಕೊಳ್ತೇವೆ
ನನ್ನ ತಪ್ಪನ್ನ ಮನಸ್ಸು ಅಂತ ಹೇಳ್ತಾನೆ. ಭೈರವನನ್ನ ಕೊಲ್ಬೇಕಂತ ಹೇಳಿ ರಣದೇವ ಹೋಗಿರ್ತಾನ. ಹೋಗುವಾಗ ತನ್ನ ಅಂತ ಇರುವಂತ ಚಾಕುವನ್ನ ತಗೊಂಡ ಭೈರವ ಇದ್ದಾವ ಅವನನ್ನ ಕೊಲ್ತಾನ್ರಿ. ಕೊಂದ್ ಬಳಕ ಇಲ್ಲಿ ಏನ್ ಆಗೈತಪ್ಪ ಅಂದ್ರೆ ಇನ್ನ ಜೀವ ಇರ್ತೈತಿ. ಜೀವ ಇದ್ದ ಬಳಕ ಏನ್ ಆ ರಣದೇವ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದ್ ತನ್ನ ಕೈಯಾಗಿರುವಂತ ಚಾಕುವನ್ನ ತಗೊಂಡ ಹೀರೋಯಿನಿಗೆ ಹೋಗಿದ್ದ. ಯುವರಾಣಿಗೆ ಹೋಗದ್ ಬಳಕ ಯುವರಾಣಿನ ಕೂಡ ಸಾಯ್ತಾಳ. ಆ ಬೆಟ್ಟದೊಳಗಿಂದ ಬೀಳಾಕ ಸದಾಗ್ತಾವ್ರಿ. ಇದ್ ಹಂಗ್ ಚಾಕು ಒಗದಿದ್ದ ಕ್ಷಣ ಏನಾಗೈತಪ್ಪ ಅಂದ್ರೆ ಕೈಯಾಗಿರುವಂತ ಒಂದು ಕತ್ತಿನ ತಗೊಂಡ ಆ ಒಬ್ಬ ರಣದೇವನ ರುಂಡವನ್ನ ಕಡ್ದು ಬಿಡ್ತಾನ್ರಿ ಭೈರವ. ಆ ಯುರಾಣಿ ಮತ್ತ ನನ್ನ ಕೈ ವಚನ ಕೊಡು ಮುಂದಿನ ಜನ್ಮದಾಗ ನನಗೆ ಬಂದ್ ಸಿಗ್ತದ ಕೈ ವಚನ ಕೊಡಕ ಯುರಾಣಿಯಾಗಿ ಕೈ ಹಿಡ್ತಾವ. ಆದ ಅಲ್ಲಿ ಆ ಹೀರೋಗ ಭೈರವಾಗ ಮತ್ತ ಆ ಯುರಾಣಿಗೆ ಕೈ ಕೊಡಂಗಿಲ್ರಿ. ಅದ ಒಂದು ಕಾರಣದಿಂದ ಆ ಶಾಖ ಹೊಡ್ಡಿರ್ತೈತಿ ಅನ್ನೋದನ್ನ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ತೋರಿಸ್ತಾರ. ಇನ್ನು ಮುಂದಿನ ಒಳಗೆ ಕಥೆ ಒಳಗೆ ಏನಾಗತ್ತೆ ಅಂದ್ರೆ ಇಲ್ಲಿ ಫ್ಲಾಶ್ ಬ್ಯಾಕ್ ಮುಗಿದ ಆ ಒಬ್ಬ ಹೀರೋ ನೀರಾಗ ಬಿದ್ದಿರ್ತಾನ್ರಿ. ಆ ಒಂದು ನೀರಾಗಿನ ಬೇರೆ ಕಡೆ ನೀರ್ ಹೋಗಿ ಆ ಒಂದು ಬಲಿ ಒಳಗ ಸಿಗ್ತಾನ. ಈಗ ಆ ಬಲಿ ಒಳಗೆ ಸಿಗ್ತಾವ ಹಿಡ್ದಾವಪ್ಪ ಅಂದ್ರೆ ಶೇರ್ ಖಾನ್ ಅನ್ನುವಂತ ವ್ಯಕ್ತಿನ ಅಲ್ಲಿ ಮತ್ತೆ ಪುನರ್ಜನ್ಮ ಆಗಿರ್ತೈತೆ ಅನ್ನೋದು ತೋರಿಸ್ತಾರೆ. ಎಲ್ಲ ಆರಾಮ್ ಮಾಡ್ಕೊಂಡ ಹೀರೋ ಆ ಗಾಡಿಯನ್ನ ತಗೊಂಡ ಆ ಒಬ್ಬ ಹೀರೋಯಿನಿ ಇರುವ ಜಾಗಕ್ಕೆ ಹೋಗ್ತಾನ. ಅಲ್ಲಿ ಹೀರೋಯಿನಿನ ರಾತ್ರಿ ಬಂದ ನನ್ ಜೋಡ ಬಾ ಅಂತೇಳಿ ಕರ್ಕೊಂಡ್ ಬರ್ತಿರ್ತಾನ. ಇಲ್ಲಿ ಫಸ್ಟಕ್ಕ ಹೀರೋಯಿನಿ ಬರಾಕ್ ತಯಾರಿರಂಗಿಲ್ಲ. ಆದ್ರೂ ಒತ್ತಾಯದ ಮ್ಯಾಗ ಏನ್ ಮಾಡ್ತಾನಪ್ಪ ಅಂದ್ರ ಹೀರೋಯಿನಿನ ತಗೊಂಡ ಬರ್ತಾನ. ಬಂದ ಇಲ್ಲಿ ಎಲ್ಲಿ ಹೋಗ್ತಾನಪ್ಪ ಅಂದ್ರ ಕಾಲ ಭೈರವನ ಗುಡಿ ಇರ್ತೈತಿ. ಯಾಕಂದ್ರ ಆ ಜಾಗಕ್ಕೆ ಹೋಗ್ತಾನ. ಅಲ್ಲಿ ಏನ್ರೆ ಆ ಒಬ್ಬ ಹೀರೋಯಿನಿಗೆ ನಾನು ಬರ್ಬೋದು ಅಂತ ಹೇಳಿ ಅಲ್ಲಿ ಹಾದ ಬಳಕ ಸ್ವಲ್ಪ ಮತ್ತೆ ಗ್ರಹಣ ಶುರು ಆಗ್ತಿರ್ತೈತಿ. ಯಾಕಂದ್ರೆ ಮೊದಲ ಹೇಳಿದಂಗ ಈ ಒಂದು ಗ್ರಹದ ಒಳಗಾಗಿನ ಅಕ್ಕಿಗೆಲ್ಲ ನೆನಪು ಬರ್ತಂದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳಿರ್ತಾನ ಅನ್ನೋದು ಗೊತ್ತಾಗ್ತೈತಿ. ಆ ಹೀರೋ ಎಲ್ಲಾ ರೀತಿಯಾಗಿ ಅಕ್ಕಿಗೆ ಆ ಒಂದು ನೆನಪನ್ನ ತರಕ್ ಪ್ರಯತ್ನ ಮಾಡ್ತಾನೋ. ಆದ್ರೆ ಹೀರೋಯಿನ್ಗೆ ಯಾವುದೇ ನೆನಪು ಬರಂಗಿಲ್ಲ. ಹಂಗ ಒಂದು ಹೆಲಿಕಾಪ್ಟರ್ ಒಳಗ ಈ ವಿಲನ್ ಕೂಡ ಬಂದಿರ್ತಾನ. ಬಂದ ಬಾ ನನ್ನ ಜೋಡ ಕರ್ಕೊಂಡು ಹೋಗ್ತಾನ ಹೆಲಿಕಾಪ್ಟರ್ ಟ್ರೈ ಮಾಡುವಾಗ ಹೀರೋ ಇದ್ದಾವ ಅಲ್ಲಿ ಒಂದು ಡಮರುಗ ಇರ್ತೈತ್ರಿ. ದೊಡ್ಡ ಡಮರುಗನ್ನ ಬಾರ್ಸಾಕತ್ತಾನ. ಬಾರ್ಸಾಕ್ ಹತ್ತಿಡುವಾಗ ಅವಾಗ ಆ ಒಂದು ಶಿವನ ಒಂದು ಶಕ್ತಿಯನ್ನ ತೋರಿಸಿದ ರೀತಿಯಾಗಿ ಆಗಿ ಆ ಒಬ್ಬ ಹೀರೋಯಿನ್ ಜೈನ್ ತೆಗೆದಿರ್ತಾರಲ್ಲ ಚಿತ್ರ, ಆ ಚಿತ್ರ ಈಗ ಕಾಣಕತ್ತೈತಿ. ಅವಾಗ ಏನು ಗೊತ್ತಾಗತ್ತೆ ಹೀರೋಯಿನ್ಗೆ ಹಿಂದಿನ ಅಂದ್ರೆ ಪೂರ್ವ ಜನ್ಮದ ಎಲ್ಲಾ ನೆನಪುಗಳು ಬಂದ್ಬಿಡ್ತೈತಿ. ನೆನಪು ಬಂದ ಬಳಕ ಈಗ ಕರೆನ ಆ ಒಬ್ಬ ಹೀರೋಗ ಒಪ್ಕೊತಾರ್ರಿ, ನೀನ ನನ್ ಭೈರವಾದಿ ಅಂತ ಹೇಳಿ ನಾನು ನಿನ್ ಬಿಟ್ಟು ಎಂತ ತಪ್ಪು ಮಾಡ್ತೀನಿ ಅಂತ ಒಪ್ಕೊಂಡ್ ಬಳಕ ಇಲ್ಲಿ ಆ ವಿಲನ್ ಸೀಟ್ ಬರಕತ್ತಿ ಹೀರೋನ್ ಮ್ಯಾಗ ಫೈಟ್ ಆಡಕತ್ತಾನ. ಆದ್ರೆ ಇಲ್ಲಿ ಏನಾಗೈತಿ ಅಂದ್ರೆ ಫೈಟ್ ಆಡುವಾಗನು ಕೊನೆ ಹಂತಕ್ಕೆ ಬಂದ ಬಳಕ ಈ ಹೀರೋನ್ ಕೈಯಾಗ ಬಡ್ಸ್ಕೊಂಡ ವಿಲನ್ ಏನ್ ಮಾಡ್ತಾನೋ ಇನ್ನು ನಾ ಸಾಯ್ತಂತ ಗೊತ್ತಾಕೈತಿ. ಅವಾಗ ಒಂದ್ ವಿಚಾರ ಏನ್ ಮಾಡ್ತಾನಪ್ಪ ಅಂದ್ರೆ ಈ ವಿಲನ್ ಇದ್ದಾವ ನಾ ಹೆಂಗ್ರೆ ನನಗೆ ಈ ಒಬ್ಬ ಹೀರೋಯಿನ್ ಸಿಗಂಗಿಲ್ಲ ಅಂದ್ರೆ ನಿನಗೂ ಸಿಗಬಾರದು ಅಂತ ಹೇಳಿ ಏನ್ ಮಾಡ್ತಾನೆ ಆಕಿನ ತಗೊಂಡಾಗ ಮತ್ತ ಆ ದೊಡ್ಡ ಬೆಟ್ಟದ ಅಂದ್ರೆ ಕಾರಿ ಇರ್ತೈತಿ ಅಂದ್ರೆ ಗುಂಬ ತೆಗ್ಗ ಪ್ರದೇಶ ಅಲ್ಲಿ ಇರ್ತೈತಿ. ಅಲ್ಲಿಂದ ಹಾರ್ಬೇಕಂತ ಹೀರೋಯಿನ್ ತಗೊಂಡು ಹೋಗ್ತಾನ. ಜಾಗದೊಳಗಿಂದ ಜಿಗಿದ್ರೊಳಗಾಗಿನ ಹೀರೋ ಇದ್ದಾವ ತನ್ನ ಕೈಯಾಗ ಕತ್ತಿ ಇರ್ತೈತಿ. ಆ ಕತ್ತಿಯನ್ನ ತಗೊಂಡ ಆ ಅವನ ವಿಲನ್ ಅನ್ನ ಕೈಯನ್ನ ಕಟ್ ಮಾಡಿರ್ತಾನ್ರಿ. ಅವಾಗ ವಿಲನ್ ಅಷ್ಟ ಆ ಒಂದು ತಗ್ಗು ಪ್ರದೇಶದಾಗ ಬೀಳ್ತಾನ. ಬಿದ್ದ ಹೀರೋಯಿನ್ ಇದ್ದಕ್ಕೆ ಅಲ್ಲೇ ಮ್ಯಾಗಿರ್ತಾವ. ಅವಾಗ ಎಲ್ಲಾ ವಿಷಯ ತಿಳಿದಿದ್ದು ಏನ್ ಮಾಡ್ತಾರ ಅಂದ್ರೆ ಇಬ್ರು ಅಲ್ಲೇ ಕುಂಡಿರ್ತಾರಿ. ಅಂದ್ರೆ ಅಲ್ಲೇ ಇಬ್ರು ಕೂಡ್ತಾರೋ ಅನ್ನೋದ ನಮ್ಗೆ ತೋರಿಸ್ತಾರ.